ಧರ್ಮಸ್ಥಳದ ಬಗ್ಗೆ ಕೆಲವು ಕಿಡಿಗೇಡಿಗಳು ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ಬೃಹತ್ ಪ್ರತಿಭಟನೆಯನ್ನ ರಾಮನಗರದಲ್ಲಿ ಮಾಡ್ತಾ ಇರುವಂತದ್ದು. ಸಾಕಷ್ಟು ಜನ ಪ್ರತಿಭಟನಾಕಾರನ ಮುಟ್ಟಿದ್ರೆ ಅವ್ರನ್ನು ಕೂಡ ಮಾತಾಡಿಸುವಂತ ಪ್ರಯತ್ನವನ್ನು ಮಾಡ್ತೇನೆ. ಸರ್, ಯಾವ ಉದ್ದೇಶಕ್ಕಾಗಿ ನಿಮ್ಮ ಈ ರೀತಿಯಾದಂತಹ ಪ್ರತಿಭಟನೆ? ಸರ್, ಅಲ್ಲಿ ನಡೀತಾ ಇರುವಂತ ಇವತ್ತೇನು ಇಂತ ಪುಣ್ಯಕ್ಷೇತ್ರದಲ್ಲಿ ಇವತ್ತು ನಡೆದಾಡೋದವರು ಸಿದ್ಧಗಂಗಾ ಮಠ ಇರ್ಬೋದು, ಇವತ್ತು ಎಲ್ಲಾ ನಮ್ಮ ದೇಶಾದ್ಯಂತನೂ ಇವತ್ತು ಸಿದ್ಧಗಂಗಾ ಸ್ವಾಮೀಜಿ ಅವ್ರದ್ದು ಮತ್ತೆ ನಮ್ಮ ಪೂಜ್ಯರಾದಂತ ವೀರೇಂದ್ರ ಹೆಗಡೆ ಅವ್ರದ್ದು ಮನೆ ಮನೆಯನ್ನು ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾವ್ರೆ. ಅಂತ ಒಂದು ಪುಣ್ಯಕ್ಷೇತ್ರದ ಒಂದು ಇಂತ ನಡೆಯುವಂತ ಒಂದು ದಿನ ಲಕ್ಷಾಂತರ ಜನಕ್ಕೆ ದಾಸೋಹ ಇರ್ಬೋದು, ಅಲ್ಲಿ ನಡೀತಾ ಇರುವಂತ ಒಂದು ಪುಣ್ಯವಾದ ಕೆಲಸ ಕಾರ್ಯಗಳನ್ನ ಸಹಿಸಕ್ ಆಗದೆ ಇರುವಂತ ಒಂದು ಎಡಪಂಕ್ತಿ ಇರ್ಬೋದು ಅಂತವ್ರು ಇವತ್ತು ಇಲ್ಲೂ ಸಲ್ಲದ ಒಂದು ಆರೋಪನ ವಹಿಸಿ ಮಾಡಿ ಇವತ್ತು ಅಲ್ಲಿ ಎಲ್ಲ ಬಾಡಿ ಇದೆ ಅಂತ ಹೇಳಿ ಎಲ್ಲಾ ಮೂಳೆಗಳಿದಾವೆ ಅಂತ ಹೇಳಿ ಹುಡುಕ್ತಾ ಇದಾರೆ. ಇಂತ ಒಂದು ಸಂದರ್ಭದಲ್ಲಿ ನಿಜವಾಗ್ಲೂ 15-20 ದಿವಸದಿಂದ ಇಂತ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದಾರೆ. ಎಸ್ ಐ ಟಿ ತನಿಖೆಯನ್ನು ಇದ್ ಮಾಡಿ ಅಲ್ಲಿ ಯಾವ್ದು ಸಿಕ್ಕದೇ ಇರೋ ಕಾರಣ ಇವತ್ತು ಅವ್ರಿಗೆ ನಡೆಸಂತ ಏನು ಇವತ್ತು ಅವ್ರ ಆಪಾದನೆ ವಹಿಸಿರುವಂತ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ ಇಂತ ಹೋರಾಟವನ್ನು ನಾವು ಇವತ್ತು ಮಾಡ್ಕೊಂತ ಇರೋದು. ಲಕ್ಷಾಂತರ ಜನ ಎಲ್ಲಾ ನಮ್ಮ ದೇಶಾದ್ಯಂತ ಎಲ್ಲಾ ರಾಜ್ಯಗಳಲ್ಲಿ ಇಂತ ಹೋರಾಟಗಳನ್ನು ನಡೆಸ್ಕೊಂತ ಬರ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್. ಅಪಪ್ರಚಾರ ನಡೀತಾ ಇದೆ ಅಂತ ಹೇಳ್ತೀರಿ, ಆದ್ರೆ ಇದುವರೆಗೂ ಕೂಡ 10-12 ವರ್ಷಗಳಿಂದ ಈ ರೀತಿಯಾದಂತಹ ಅಪಪ್ರಚಾರಗಳು ನಡೀತಾ ಇದ್ರು ಕೂಡ ಹಿಂದೂ ಸಂಘಟನೆಗಳು ಒಟ್ಟಾಗಿ ಹೋರಾಟವನ್ನ ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ? ಅಲ್ಲಿ ಅವ್ರಿಗೆ ಅವಕಾಶ ಸಿಗ್ತಾ ಇಲ್ಲ. ಈ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ ಅಂದ್ರೆ ಅವ್ರು ನಡೆಸುವಂತ ಅವ್ಯವಹಾರಗಳನ್ನು ನಡೆಸುವಂತ ವಿಚಾರಗಳಿಗೆ ಇವ್ರು ಅವಕಾಶ ಕೊಡ್ತಾ ಇಲ್ಲ. ಅಲ್ಲಿ ಯಾವುದೇ ಅವಕಾಶ ಕೊಡ್ತಾ ಇಲ್ಲ ಅಂತ ಕ್ಷೇತ್ರದಲ್ಲಿ. ಅದಕ್ಕೋಸ್ಕರ ಇವರು ಏನಾದ್ರು ಮಾಡಿ ಇದನ್ನ ಇಲ್ಲಿ ಸಲ್ಲದ ಒಂದು ಆಪಾದನೆ ಮಾಡಿ ಅವ್ರಿಗೆ ಇದ್ ಮಾಡ್ಬೇಕು ಅಂತ ಮಾಡ್ತಾ ಇದಾರೆ. ಮಾಜಿ ಶಾಸಕರಾಗಿದ್ದಂತ ಹೇಮಂತ್ ಅವರು ಕೂಡ ನಮ್ಮೊಟ್ಟಿದ್ದಾರೆ. ಸರ್, ಈಗ ಯಾರು SIT ರಚನೆ ಮಾಡಬೇಕು ಅಂತ ಇದ್ರು ಅವರೇ ಕೂಡ SIT ತನಿಖೆಯ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸ್ತಾರೆ. ಇದರ ಅರ್ಥ ಏನು ಸರ್? ನೋಡಿ, ಪಾರದರ್ಶಕವಾಗಿ ಯಾವುದೇ ಸರ್ಕಾರದಲ್ಲಿ ಇವತ್ತೇನು SIT ರಚನೆ ಆಗಿದೆ ಅವರು ಪಾರದರ್ಶಕವಾಗಿ ಕೆಲಸ ಮಾಡ್ಲಿಕ್ಕೆ ಬಿಡ್ಬೇಕು. ಅದು ಹೊರತು ಇವರು ಬಾಯಿ ಬಂದಿಗೆ ಸ್ವೇಚ್ಛವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡ್ಲಿಕ್ಕೆ, ಆ ಧರ್ಮಕ್ಷೇತ್ರವನ್ನ ಹಿಂದೂ ಧರ್ಮದ ಒಂದು ಸವಾರಿ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂತ ಈ ಎಡಪಂಥೀಯ ಜನಕ್ಕೆ ಇವತ್ತು ನಾವು ಧಿಕ್ಕಾರ ಕೂಗ್ಲಿಕ್ಕೆ, ಅವರ ಅಟ್ಟಹಾಸವನ್ನು ಅಡಗಿಸ್ಲಿಕ್ಕೆ ಬೀದಿಗಿಳಿಬೇಕಾದಂತ ಅವಶ್ಯಕತೆ ಇದೆ. ನಾವೆಲ್ಲ ಇವತ್ತು ಬೀದಿಗಿಳಿ ಹೋರಾಟ ಮಾಡ್ತೀವಿ. ಇದು ಪ್ರಾರಂಭ. ಇದು ಇಡೀ ದೇಶದಲ್ಲಿ ಎಚ್ಚರಿಕೆ ಗಂಟೆ ಆಗ್ಬೇಕು. ಯಾವುದೇ ಪವಿತ್ರವಾದಂತ ಸ್ಥಳಗಳಿಗೆ ಆಪಾದನೆ ಮಾಡೋದು, ಅಪಕೀರ್ತಿ ಮಾಡುವಂತದ್ದು ಇದು ಯಾರು ಕೂಡ ಸಹಿಸ್ಕೊಂಡು ಕುತ್ಕೊಳ್ಳೋಂತ ಕೆಲಸ ಆಗಬಾರ್ದು ಅನ್ನೋದು ನಮ್ಮೆಲ್ಲರ ಉದ್ದೇಶ. ಸೊ ಹಾಗಾಗಿ ಇವತ್ತು ನಾವು ಬೀದಿಗೆ ಬೀಳಬೇಕಂತ ಅವಶ್ಯಕತೆ. ಯಾವ ಒಬ್ಬ ವ್ಯಕ್ತಿ ಬಂದು ಅಷ್ಟು ಹೆಣಗಳನ್ನ ಹೂತಿದ್ದೀನಿ ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂತಹ ತನಿಖೆ ಪರಿಶೀಲನೆಯನ್ನ ಮಾಡದೆ SIT ರಚನೆ ಮಾಡಿ ಅದನ್ನ ಕೊಡುವಂತದ್ದು ಸರಿಯಾ ಇಲ್ವಾ ಅಂತನ್ನುವಂತ ಪ್ರಶ್ನೆ ಕೂಡ ಎದ್ದಿದೆ ಸರ್. ಇವತ್ತು ಪ್ರಪಂಚಾದ್ಯಂತ ಜನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಈ ತರದ ಎಲ್ಲಾದ್ರೂ ಈ ತರ ಉತ್ಕಲನ ಮಾಡಿ ಇದನ್ನೆಲ್ಲ ಹುಡುಕಿ ಅದಕ್ಕೆಲ್ಲದಕ್ಕೂ ನ್ಯಾಯ ಕೊಡಿಸ್ತೀನಿ ಅನ್ನೋದು ಇದು ಅವರ ಭ್ರಮೆ. ಏನೋ ಒಂದು ನಾವು ಇದೇ ಮಾಡ್ತೀವಿ ಅಂತ ಹೇಳಿ ಇವತ್ತು SIT ಅವ್ರು ಮಾಡ್ತಾ ಇರ್ತಕ್ಕಂಥದ್ದು. ಹೋಗ್ಲಿ ಮಾಡ್ಲಿ, ಆದ್ರೆ ಬೇರೆ ಈ ಎಡಪಂಥೀಯ ಜನ ಈ ಉತ್ತೇಜನ ಕೊಡ್ತಾ ಇದಾರಲ್ಲ, ಇದ್ರ ವಿರುದ್ಧ ನಾವು ಧ್ವನಿ ಎತ್ತೀವಿ. ಪ್ರಮುಖವಾಗಿ ಈಗ ಒಂದು ಕಡೆ SIT ತನಿಖೆ ನಡೀತಾ ಇದ್ರು ಕೂಡ ಆದ್ರೆ ಕೆಲವು ಹಿಂದೂ ಸಂಘಟನೆಗಳು ಕೂಡ ಇನ್ನೂ ಕೂಡ ಅದರ ಬಗ್ಗೆ ಗಟ್ಟಿಯಾದಂತಹ ಧ್ವನಿಯನ್ನ ಎತ್ತಾ ಇಲ್ಲ ಅಂತ ಆರೋಪ ಇದೆ. ಅಂದ್ರೆ ಹಿಂದೂಗಳನ್ನ ಒಡೆಯುವಂತ ಒಂದು ಪ್ರಯತ್ನ ನಡೆದಿದೆಯಾ? ಸೊ ಇದು ಹಿಂದೂಗಳನ್ನ ಹೊಡಿಬೇಕು ಅನ್ನೋದು ಇವತ್ತಿಂದಲ್ಲ, ಅನಾದಿ ಕಾಲದಿಂದಲೂ ಬಂದಿದೆ. ನಮ್ಮ ಧರ್ಮಕ್ಕೆ ಅಪಾಯ ಆಗ್ತಾ ಇದೆ ಅಂತ ಹೇಳಿ ನಮ್ಮ ಧರ್ಮವನ್ನ ಹೊಡಿಬೇಕು, ಒಡೆದು ಚಿದ್ರು ಮಾಡ್ಬೇಕು ಅಂತ ಹೇಳಿ ಹಲವಾರು ಸಂದರ್ಭಗಳಲ್ಲಿ ನಡೆದಂತ ಇತಿಹಾಸ ಇವತ್ತು ನಮ್ಮ ಪ್ರಪಂಚದಲ್ಲಿದೆ. ಆದ್ರೆ ಇವತ್ತು ಪ್ರತಿಯೊಬ್ಬ ಹಿಂದೂ ಕೂಡ ಅವನ ರಕ್ತದಲ್ಲಿ ಕುದಿತಾ ಇದೆ. ಈ ತರದ ಆಪಾದನೆಗಳು, ಅಪಕೀರ್ತಿಗಳು ಬಂದಂತ ಸಂದರ್ಭದಲ್ಲಿ ನಾವು ರಕ್ತ ಕೊಟ್ಟೇವು, ನಾವು ಧರ್ಮ ಬಿಟ್ಕೊಡಲ್ಲ ಅನ್ನುವಂತ ಒಂದು ಕೆಚ್ಚು ಪ್ರತಿಯೊಬ್ಬ ಹಿಂದೂ ಒಳಗಡೆ ಇದೆ. ಅದನ್ನ ಪ್ರದರ್ಶನ ಮಾಡುವಂತ ಸಮಯ ಬಂದಿದೆ. ಇದು ಒಳ್ಳೆಯ ಸಮಯ. ಎಲ್ಲರೂ ಕೂಡ ಬೀದಿಗಿಳಿದು ಅದಕ್ಕೆ ಮಾಡ್ತಾ ಇದ್ದಾರೆ. ಗುರುಗಳೇ, ಧರ್ಮೋ ರಕ್ಷತೆ ರಕ್ಷಿತ ಅಂತ ಹೇಳ್ತಾರೆ. ಇವತ್ತಿನ ಹೋರಾಟ ಆ ಧರ್ಮದ ಗೆಲುವು ಆಗುತ್ತಾ? ದೇವರಿದ್ದಾನೆ ಅಂತ ನಂಬಿಕೆ ಇದ್ರೆ ಹಾಗೇ ಆಗುತ್ತೆ. ಇದು ಧರ್ಮದ ವಿರೋಧವಾಗಿ ನಡೆಯುತ್ತಿರುವಂತ ಷಡ್ಯಂತ್ರ ಅಂತ ಸಾಕಷ್ಟು ಜನರಿಗೆ ಈಗಾಗಲೇ ಎಲ್ರಿಗೂ ಗೊತ್ತಾಗಿದೆ. ಅದ್ರ ಪ್ರಕಾರವಾಗಿ ನೋಡಿದ್ರೆ ಇದು ಯಾವತ್ತೂ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನೋದು ಎಲ್ಲರ ಒಂದು ಮನದ ಆಸೆ ಆಗಿದೆ ಇದು. ಅಂದ್ರೆ ಈಗ ಆ ಧರ್ಮವನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಹೋರಾಟದ ಹಾದಿಗೆ ಇಳಿಬೇಕಾಯ್ತಂತಲ್ಲ ಅದು ಗುರುಗಳೇ? ಅದು ನಮ್ಮ ಜನಸಾಮಾನ್ಯರ ಮೇಲೆ ಬಿಟ್ಟಿರುವಂತದ್ದು ಆಗಿದೆ. ಇವತ್ತು ಯಾವ ರೀತಿ ಹೇಗೆ ಏನೇನು ಇವತ್ತು ಧರ್ಮದ ವಿರೋಧಿ ಕೆಲಸಗಳು ಏನೇನ್ ಆಗ್ತಾ ಇದೆ, ಇವತ್ತು
ಏನೇನ್ ಆಗ್ತಾ ಇದೆ ಅನ್ನೋದು ಸಾಕಷ್ಟು ಎಲ್ಲರಿಗೂ ಗೊತ್ತಾಗಿರುವಂತ ವಿಚಾರಗಳ ಆದ್ರಿಂದ ಇದು ಜನರ ವಿರೋಧವಾಗಿ ನಾವು ಮಾಡ್ಬೇಕಾದಂತ ಕೆಲಸಗಳಾಗಿರೋದ್ರಿಂದ ನಾವು ಧರ್ಮದ ಪರವಾಗಿ ಹೋರಾಟಕ್ಕೆ ನಿಲ್ಲೇಬೇಕಾದಂತ ಸಂದರ್ಭ ಬಂದಿದೆ. ಇದಿಷ್ಟು ಹೋರಾಟಗಾರರ ಮಾತಾಗಿರುವಂತದ್ದು. ಅಂದ್ರೆ ಧರ್ಮೋ ರಕ್ಷತೆ ರಕ್ಷಕ, ಧರ್ಮಕ್ಕೆ ನಿಜಕ್ಕೂ ಕೂಡ ಒಂದಲ್ಲ ಒಂದು ದಿನ ಜಯ ಸಿಕ್ಕೇ ಸಿಗುತ್ತೆ. ಹಾಗಾಗಿ ಇದು ಹೋರಾಟವನ್ನ ನಾವು ಆರಂಭ ಮಾಡಿದ್ದೇವೆ. ಯಾರೆಲ್ಲ ಅಪಪ್ರಚಾರ ಮಾಡ್ತಾರೋ ಅವರ ವಿರುದ್ಧ ಕಾನೂನು ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ನಮ್ಮ ಆಗ್ರಹವನ್ನು ಕೂಡ ಮಾಡ್ತಾ ಇರುವಂತದ್ದು. ಮಹದೇವಸ್ವಾಮಿ ಕುರಣಗಲ, ರಿಪಬ್ಲಿಕ್ ಕನ್ನಡ, ರಾಮನಗರ. ಧರ್ಮಸ್ಥಳದ ಬಗ್ಗೆ ಕೆಲವು ಕಿಡಿಗೇಡಿಗಳು ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ಬೃಹತ್ ಪ್ರತಿಭಟನೆಯನ್ನ ರಾಮನಗರದಲ್ಲಿ ಮಾಡ್ತಾ ಇರುವಂತದ್ದು. ಸಾಕಷ್ಟು ದಿನ ಪ್ರತಿಭಟನಾಕಾರ ನಮ್ಮ ಜೊತೆ ಅವ್ರನ್ನು ಕೂಡ ಮಾತಾಡಿಸುವಂತ ಪ್ರಯತ್ನವನ್ನು ಮಾಡ್ತೇನೆ. ಸರ್, ಯಾವ ಉದ್ದೇಶಕ್ಕಾಗಿ ನಿಮ್ಮ ಈ ರೀತಿಯಾದಂತಹ ಪ್ರತಿಭಟನೆ? ಸರ್, ಅಲ್ಲಿ ನಡೀತಾ ಇರುವಂತ ಇವತ್ತೇನು ಇಂತ ಪುಣ್ಯಕ್ಷೇತ್ರದಲ್ಲಿ ಇವತ್ತು ನಡೆದಾಡೋದೇವರು ಸಿದ್ಧಗಂಗಾ ಮಠ ಇರ್ಬೋದು, ಇವತ್ತು ಎಲ್ಲಾ ನಮ್ಮ ದೇಶಾದ್ಯಂತನೂ ಇವತ್ತು ಸಿದ್ಧಗಂಗಾ ಸ್ವಾಮೀಜಿ ಅವ್ರದ್ದು ಮತ್ತೆ ನಮ್ಮ ಪೂಜ್ಯರಾದಂತ ವೀರೇಂದ್ರ ಹೆಗಡೆ ಅವ್ರದ್ದು ಮನೆ ಮನೆಯನ್ನು ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾವ್ರೆ. ಅಂತ ಒಂದು ಪುಣ್ಯಕ್ಷೇತ್ರದ ಒಂದು ಇಂತ ನಡೆಯುವಂತ ಒಂದು ದಿನ ಲಕ್ಷಾಂತರ ಜನಕ್ಕೆ ದಾಸೋಹ ಇರ್ಬೋದು, ಅಲ್ಲಿ ನಡೀತಾ ಇರುವಂತ ಒಂದು ಪುಣ್ಯವಾದ ಕೆಲಸ ಕಾರ್ಯಗಳನ್ನ ಸಹಿಸಕ್ ಆಗದೆ ಇರುವಂತ ಒಂದು ಎಡಪಂಕ್ತಿ ಇರ್ಬೋದು ಅಂತವ್ರು ಇವತ್ತು ಇನ್ನೂ ಸಲ್ಲದ ಒಂದು ಆರೋಪನ ವಹಿಸಿ ಮಾಡಿ ಇವತ್ತು ಅಲ್ಲಿ ಎಲ್ಲ ಬಾಡಿ ಇದೆ ಅಂತ ಹೇಳಿ ಎಲ್ಲಾ ಮೂಳೆಗಳಿದಾವೆ ಅಂತ ಹೇಳಿ ಹುಡುಕ್ತಾ ಇದಾರೆ. ಇಂತ ಒಂದು ಸಂದರ್ಭದಲ್ಲಿ ನಿಜವಾಗ್ಲೂ 15-20 ದಿವಸದಿಂದ ಇಂತ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದಾರೆ. ಎಸ್ ಐ ಟಿ ತನಿಖೆಯನ್ನು ಇದ್ ಮಾಡಿ ಅಲ್ಲಿ ಯಾವ್ದು ಸಿಕ್ಕದೇ ಇರೋ ಕಾರಣ ಇವತ್ತು ಅವ್ರಿಗೆ ನಡೆಸಂತ ಏನು ಇವತ್ತು ಅವ್ರ ಆಪಾದನೆ ವಹಿಸಿರುವಂತ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ ಇಂತ ಹೋರಾಟವನ್ನು ನಾವು ಇವತ್ತು ಮಾಡ್ಕೊಂತ ಇರೋದು. ಲಕ್ಷಾಂತರ ಜನ ಎಲ್ಲಾ ನಮ್ಮ ದೇಶಾದ್ಯಂತ ಎಲ್ಲಾ ರಾಜ್ಯಗಳಲ್ಲಿ ಇಂತ ಹೋರಾಟಗಳನ್ನು ನಡೆಸ್ಕೊಂತ ಬರ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್. ಅಪಪ್ರಚಾರ ನಡೀತಾ ಇದೆ ಅಂತ ಹೇಳ್ತಾರೆ. ಆದ್ರೆ ಇದುವರೆಗೂ ಕೂಡ 10-12 ವರ್ಷಗಳಿಂದ ಈ ರೀತಿಯಾದಂತಹ ಅಪಪ್ರಚಾರಗಳು ನಡೀತಾ ಇದ್ರು ಕೂಡ ಹಿಂದೂ ಸಂಘಟನೆಗಳು ಒಟ್ಟಾಗಿ ಹೋರಾಟವನ್ನ ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ? ಅಲ್ಲಿ ಅವ್ರಿಗೆ ಅವಕಾಶ ಸಿಗ್ತಾ ಇಲ್ಲ. ಈ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ ಅಂದ್ರೆ ಅವ್ರು ನಡೆಸುವಂತ ಅವ್ಯವಹಾರಗಳನ್ನು ನಡೆಸುವಂತ ವಿಚಾರಗಳಿಗೆ ಇವ್ರು ಅವಕಾಶ ಕೊಡ್ತಾ ಇಲ್ಲ. ಅಲ್ಲಿ ಯಾವುದೇ ಅವಕಾಶ ಕೊಡ್ತಾ ಇಲ್ಲ ಅಂತ ಕ್ಷೇತ್ರದಲ್ಲಿ. ಅದಕ್ಕೋಸ್ಕರ ಇವರು ಏನಾದ್ರು ಮಾಡಿ ಇದನ್ನ ಇಲ್ಲಿ ಸಲ್ಲದ ಒಂದು ಆಪಾದನೆ ಮಾಡಿ ಅವ್ರಿಗೆ ಇದ್ ಮಾಡ್ಬೇಕು ಅಂತ ಮಾಡ್ತಾ ಇದಾರೆ. ಮಾಜಿ ಶಾಸಕರಾಗಿದ್ದಂತ ಹೇಮಂತ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಯಾರು SIT ರಚನೆ ಮಾಡಬೇಕು ಅಂತಂತ ಇದ್ರು ಅವರೇ ಕೂಡ SIT ತನಿಖೆಯ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸ್ತಾರೆ. ಇದರ ಅರ್ಥ ಏನು ಸರ್? ನೋಡಿ, ಪಾರದರ್ಶಕವಾಗಿ ಯಾವುದೇ ಸರ್ಕಾರದಲ್ಲಿ ಇವತ್ತೇನು SIT ರಚನೆ ಆಗಿದೆ ಅವರು ಪಾರದರ್ಶಕವಾಗಿ ಕೆಲಸ ಮಾಡ್ಲಿಕ್ಕೆ ಬಿಡ್ಬೇಕು. ಅದೇ ಹೊರತು ಇವರು ಬಾಯಿ ಬಂದಾಗೆ ಸ್ವೇಚ್ಛವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡ್ಲಿಕ್ಕೆ, ಆ ಧರ್ಮಕ್ಷೇತ್ರವನ್ನ ಹಿಂದೂ ಧರ್ಮದ ಒಂದು ಸವಾರಿ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂತ ಈ ಎಡಪಂಥೀಯ ಜನಕ್ಕೆ ಇವತ್ತು ನಾವು ಧಿಕ್ಕಾರ ಕೂಗ್ಲಿಕ್ಕೆ, ಅವರ ಅಟ್ಟಹಾಸವನ್ನು ಅಡಗಿಸ್ಲಿಕ್ಕೆ ಬೀದಿಗಿಳಿಬೇಕಾದಂತ ಅವಶ್ಯಕತೆ ಇದೆ. ನಾವೆಲ್ಲ ಇವತ್ತು ಬೀದಿಗಿಳಿ ಹೋರಾಟ ಮಾಡ್ತೀವಿ. ಇದು ಪ್ರಾರಂಭ. ಇದು ಇಡೀ ದೇಶದಲ್ಲಿ ಎಚ್ಚರಿಕೆ ಗಂಟೆ ಆಗ್ಬೇಕು. ಯಾವುದೇ ಪವಿತ್ರವಾದಂತ ಸ್ಥಳಗಳಿಗೆ ಆಪಾದನೆ ಮಾಡೋದು, ಅಪಕೀರ್ತಿ ಮಾಡುವಂತದ್ದು ಇದು ಯಾರು ಕೂಡ ಸಹಿಸ್ಕೊಂಡು ಕುತ್ಕೊಳ್ಳೋಂತ ಕೆಲಸ ಆಗಬಾರ್ದು ಅನ್ನೋದು ನಮ್ಮೆಲ್ಲರ ಉದ್ದೇಶ. ಸೊ ಹಾಗಾಗಿ ಇವತ್ತು ನಾವು ಬೀದಿಗೆ ಬೀಳಬೇಕಂತ ಅವಶ್ಯಕತೆ. ಯಾವ ಒಬ್ಬ ವ್ಯಕ್ತಿ ಬಂದು ಅಷ್ಟು ಹೆಣಗಳನ್ನ ಹೂತಿದ್ದೀನಿ ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂತಹ ತನಿಖೆ ಪರಿಶೀಲನೆಯನ್ನ ಮಾಡದೆ SIT ರಚನೆ ಮಾಡಿ ಅದನ್ನ ಕೊಡುವಂತದ್ದು ಸರಿಯಾ ಇಲ್ವಾ ಅಂತನ್ನುವಂತ ಪ್ರಶ್ನೆ ಕೂಡ ಎದ್ದಿದೆ ಸರ್. ಇವತ್ತು ಪ್ರಪಂಚಾದ್ಯಂತ ಜನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಈ ತರದ ಎಲ್ಲಾದ್ರೂನು ಈ ತರ ಉತ್ಕಲನ ಮಾಡಿ ಇದನ್ನೆಲ್ಲ ಹುಡುಕಿ ಅದಕ್ಕೆಲ್ಲದಕ್ಕೂ ನ್ಯಾಯ ಕೊಡಿಸ್ತೀನಿ ಅನ್ನೋದು ಇದು ಅವರ ಭ್ರಮೆ. ಏನೋ ಒಂದು ನಾವು ಇದೇ ಮಾಡ್ತೀವಿ ಅಂತ ಹೇಳಿ ಇವತ್ತು SIT ಅವ್ರು ಮಾಡ್ತಾ ಇರ್ತಕ್ಕಂಥದ್ದು ಹೋಗ್ಲಿ ಮಾಡ್ಲಿ, ಆದ್ರೆ ಬೇರೆ ಈ ಎಡಪಂಥೀಯ ಜನ ಈ ಉತ್ತೇಜನ ಕೊಡ್ತಾ ಇದಾರಲ್ಲ ಇದ್ರ ವಿರುದ್ಧ ನಾವು ಧ್ವನಿ ಎತ್ತಿ. ಪ್ರಮುಖವಾಗಿ ಈಗ ಒಂದು ಕಡೆ SIT ತನಿಖೆ ನಡೀತಾ ಇದ್ರು ಕೂಡ ಆದ್ರೆ ಕೆಲವು ಹಿಂದೂ ಸಂಘಟನೆಗಳು ಕೂಡ ಇನ್ನೂ ಕೂಡ ಅದರ ಬಗ್ಗೆ ಗಟ್ಟಿಯಾದಂತಹ ಧ್ವನಿಯನ್ನ ಎತ್ತಾ ಇಲ್ಲ ಅಂತನ್ನುವಂತ ಆರೋಪ ಇದೆ. ಅಂದ್ರೆ ಹಿಂದೂಗಳನ್ನ ಒಡೆಯುವಂತ ಒಂದು ಪ್ರಯತ್ನ ನಡೆದಿದೆಯಾ? ಸೊ ಇದು ಹಿಂದೂಗಳನ್ನ ಹೊಡಿಬೇಕು ಅನ್ನೋದು ಇವತ್ತಿಂದಲ್ಲ ಅನಾದಿ ಕಾಲದಿಂದಲೂ ಬಂದಿದೆ. ನಮ್ಮ ಧರ್ಮಕ್ಕೆ ಅಪಾಯ ಆಗ್ತಾ ಇದೆ ಅಂತ ಹೇಳಿ ನಮ್ಮ ಧರ್ಮವನ್ನ ಹೊಡಿಬೇಕು, ಒಡೆದು ಚಿದ್ರು ಮಾಡ್ಬೇಕು ಅಂತ ಹೇಳಿ ಹಲವಾರು ಸಂದರ್ಭಗಳಲ್ಲಿ ನಡೆದಂತ ಇತಿಹಾಸ ಇವತ್ತು ನಮ್ಮ ಪ್ರಪಂಚದಲ್ಲಿದೆ. ಆದ್ರೆ ಇವತ್ತು ಪ್ರತಿಯೊಬ್ಬ ಹಿಂದೂ ಕೂಡ ಅವನ ರಕ್ತದಲ್ಲಿ ಕುದಿತಾ ಇದೆ. ಈ ತರದ ಆಪಾದನೆಗಳು, ಅಪಕೀರ್ತಿಗಳು ಬಂದಂತ ಸಂದರ್ಭದಲ್ಲಿ ನಾವು ರಕ್ತ ಕೊಟ್ಟೇವು, ನಾವು ಧರ್ಮ ಬಿಟ್ಕೊಡಲ್ಲ ಅನ್ನುವಂತ ಒಂದು ಕೆಚ್ಚು ಪ್ರತಿಯೊಬ್ಬ ಹಿಂದೂ ಒಳಗಡೆ ಇದೆ. ಅದನ್ನ ಪ್ರದರ್ಶನ ಮಾಡುವಂತ ಸಮಯ ಬಂದಿದೆ. ಇದು ಒಳ್ಳೆಯ ಸಮಯ. ಎಲ್ಲರೂ ಕೂಡ ಬೀದಿಗಿಳಿದು ಅದಕ್ಕೆ ಮಾಡ್ತಾ ಇದ್ದಾರೆ. ಗುರುಗಳೇ, ಧರ್ಮೋ ರಕ್ಷತೆ ರಕ್ಷಿತ ಅಂತ ಹೇಳ್ತಾರೆ. ಇವತ್ತಿನ ಹೋರಾಟ ಆ ಧರ್ಮದ ಗೆಲುವು ಆಗತ್ತಾ? ದೇವರಿದ್ದಾನೆ ಅಂತ ನಂಬಿಕೆ ಇದ್ರೆ ಹಾಗೇ ಆಗುತ್ತೆ. ಇದು ಧರ್ಮದ ವಿರೋಧವಾಗಿ ನಡೆಯುತ್ತಿರುವಂತ ಷಡ್ಯಂತ್ರ ಅಂತ ಸಾಕಷ್ಟು ಜನರಿಗೆ ಈಗಾಗಲೇ ಎಲ್ರಿಗೂ ಗೊತ್ತಾಗಿದೆ.
ಅದ್ರ ಪ್ರಕಾರವಾಗಿ ನೋಡಿದ್ರೆ ಇದು ಯಾವತ್ತೂ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನೋದು ಎಲ್ಲರ ಒಂದು ಮನದ ಆಸೆ ಆಗಿದೆ ಇದು. ಅಂದ್ರೆ ಈಗ ಆ ಧರ್ಮವನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಹೋರಾಟದ ಹಾದಿಗೆ ಇಳಿಬೇಕಾಯ್ತಂತಲ್ಲ ಅದು ಗುರುಗಳೇ. ಅದು ನಮ್ಮ ಜನಸಾಮಾನ್ಯರ ಮೇಲೆ ಬಿಟ್ಟಿರುವಂತದ್ದು ಆಗಿದೆ. ಇವತ್ತು ಯಾವ ರೀತಿ ಹೇಗೆ ಏನೇನು ಇವತ್ತು ಧರ್ಮದ ವಿರೋಧಿ ಕೆಲಸಗಳು ಏನೇನ್ ಆಗ್ತಾ ಇದೆ, ಇವತ್ತು ಏನೇನ್ ಆಗ್ತಾ ಇದೆ ಅನ್ನೋದು ಸಾಕಷ್ಟು ಎಲ್ಲರಿಗೂ ಗೊತ್ತಾಗಿರುವಂತ ವಿಚಾರಗಳ ಆದ್ಮೇಲೆ ಇದು ಜನರ ವಿರೋಧವಾಗಿ ನಾವು ಮಾಡ್ಬೇಕಾದಂತ ಕೆಲಸಗಳಾಗಿರೋದ್ರಿಂದ ನಾವು ಧರ್ಮದ ಪರವಾಗಿ ಹೋರಾಟಕ್ಕೆ ನಿಲ್ಲೇಬೇಕಾದಂತ ಸಂದರ್ಭ ಬಂದಿದೆ. ಇದಿಷ್ಟು ಹೋರಾಟಗಾರರ ಮಾತಾಗಿರುವಂತದ್ದು. ಅಂದ್ರೆ ಧರ್ಮೋ ರಕ್ಷತೆ ರಕ್ಷಕ, ಧರ್ಮಕ್ಕೆ ನಿಜಕ್ಕೂ ಕೂಡ ಒಂದಲ್ಲ ಒಂದು ದಿನ ಜಯ ಸಿಕ್ಕೇ ಸಿಗುತ್ತೆ. ಹಾಗಾಗಿ ಇದು ಹೋರಾಟವನ್ನ ನಾವು ಆರಂಭ ಮಾಡಿದ್ದೇವೆ. ಯಾರೆಲ್ಲ ಅಪಪ್ರಚಾರ ಮಾಡ್ತಾರೋ ಅವರ ವಿರುದ್ಧ ಕಾನೂನು ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಆಗ್ರಹವನ್ನು ಕೂಡ ಮಾಡ್ತಾ ಇರುವಂತದ್ದು. ಮಹದೇವಸ್ವಾಮಿ ಕರುಣಾಕರ, ರಿಪಬ್ಲಿಕ್ ಕನ್ನಡ, ರಾಮನಗರ.